ಲೇಕನ್ನ ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ. ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದ್ದಾವೆ. ಕೆಲವೊಂದು ಒತ್ತುವರಿ ಆಗಿದೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸಿವೇಜ್ ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ. ಇಲ್ಲೆಲ್ಲ ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಒಂದು ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನು ಕಾಪಾಡಿ ಅಂತ ಒಂದು ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇದು 484 ಎಕರೆ ಪಕ್ಕದಲ್ಲಿ ರೋಡ್ ಇದೆ. ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದ್ದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ 1000 ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. ಅದು ಇಲ್ಲಿ ಓಪನ್ ಆಯ್ತು, ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನು ಸ್ಥಾಪನೆ ಮಾಡಬೇಕು ಎಂಬುದು ಇದು ಒಂದು ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು, ಚರಂಡಿ ನೀರು ಈ ಒಂದು ರಾಜಕಾಲುವೆ ಇದು. ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತೂರು ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ, ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ, ತುಂಬ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬ ಸ್ಮೆಲ್ಲು, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಸುತ್ತಮುತ್ತ ಮನೆಗಳಿದ್ದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದ್ದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದು ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಒಂದು ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ತೂರು ಲೇಕನ್ನು ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ. ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದ್ದಾವೆ. ಕೆಲವೊಂದು ಒತ್ತುವರಿ ಆಗಿದೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸಿವೇಜ್ ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ. ಇಲ್ಲೆಲ್ಲ ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಒಂದು ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನು ಕಾಪಾಡಿ ಅಂತ ಒಂದು ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇದು 484 ಎಕರೆ ಪಕ್ಕದಲ್ಲಿ ರೋಡ್ ಇದೆ. ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದ್ದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ 1000 ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. ಅದು ಇಲ್ಲಿ ಓಪನ್ ಆಯ್ತು, ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನು ಸ್ಥಾಪನೆ ಮಾಡಬೇಕು ಎಂಬುದು ಇದು ಒಂದು ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು, ಚರಂಡಿ ನೀರು ಈ ಒಂದು ರಾಜಕಾಲುವೆ ಇದು. ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತೂರು ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ, ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ, ತುಂಬ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬ ಸ್ಮೆಲ್ಲು, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಸುತ್ತಮುತ್ತ ಮನೆಗಳಿದ್ದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದ್ದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದು ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಒಂದು ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ತೂರು ಲೇಕನ್ನು ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ. ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದ್ದಾವೆ. ಕೆಲವೊಂದು ಒತ್ತುವರಿ ಆಗಿದೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸಿವೇಜ್ ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ. ಇಲ್ಲೆಲ್ಲ ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಒಂದು ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನು ಕಾಪಾಡಿ ಅಂತ ಒಂದು ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇದು 484 ಎಕರೆ ಪಕ್ಕದಲ್ಲಿ ರೋಡ್ ಇದೆ. ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದ್ದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ
ಆ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ ಸಾವಿರ ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ, ಅದು ಇಲ್ಲಿ ಓಪನ್ ಆಯ್ತು, ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನ ಸ್ಥಾಪನೆ ಮಾಡಬೇಕು ಎಂಬುದು ಇದು ಒಂದ್ ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ, ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು ಚರಂಡಿ ನೀರು, ಈ ಒಂದು ರಾಜಕಾಲುವೆ ಇದು, ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತುರಿ ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ, ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ, ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬಾ ಸ್ಮೆಲ್, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಸುತ್ತಮುತ್ತ ಮನೆಗಳಿದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದ್ದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದ್ ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ತೂರು ಲೇಕನ್ನ ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ, ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ, ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದ್ದಾವೆ, ಕೆಲವೊಂದು ಒತ್ತುವರಿ ಆಗಿದೆ, ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸಿವೇಜ್ ನೀರು ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ, ಇಲ್ಲೆಲ್ಲ ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಒಂದು ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನು ಕಾಪಾಡಿ ಅಂತ ಒಂದು ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇದು 484 ಎಕರೆ, ಪಕ್ಕದಲ್ಲಿ ರೋಡ್ ಇದೆ, ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದ್ದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ ಸಾವಿರ ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ, ಅದು ಇಲ್ಲಿ ಓಪನ್ ಆಯ್ತು, ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನ ಸ್ಥಾಪನೆ ಮಾಡಬೇಕು ಎಂಬುದು ಇದು ಒಂದ್ ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ, ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು ಚರಂಡಿ ನೀರು, ಈ ಒಂದು ರಾಜಕಾಲುವೆ ಇದು, ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತುರಿ ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ, ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ, ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬಾ ಸ್ಮೆಲ್, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಸುತ್ತಮುತ್ತ ಮನೆಗಳಿದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದ್ದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದ್ ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ತೂರು ಲೇಕನ್ನ ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ, ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ, ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದ್ದಾವೆ, ಕೆಲವೊಂದು ಒತ್ತುವರಿ ಆಗಿದೆ, ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸಿವೇಜ್ ನೀರು ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ, ಇಲ್ಲೆಲ್ಲ ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಒಂದು ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನು ಕಾಪಾಡಿ ಅಂತ ಒಂದು ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇದು 484 ಎಕರೆ, ಪಕ್ಕದಲ್ಲಿ ರೋಡ್ ಇದೆ, ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದ್ದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ ಸಾವಿರ ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ, ಅದು ಇಲ್ಲಿ ಓಪನ್ ಆಯ್ತು, ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನ ಸ್ಥಾಪನೆ ಮಾಡಬೇಕು ಎಂಬುದು ಇದು ಒಂದ್ ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ, ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು ಚರಂಡಿ ನೀರು, ಈ ಒಂದು ರಾಜಕಾಲುವೆ ಇದು, ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತುರಿ ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ, ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ, ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬಾ ಸ್ಮೆಲ್, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಸುತ್ತಮುತ್ತ ಮನೆಗಳಿದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದ್ದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದ್ ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.